ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಮಂಗಳವಾರ ತಪ್ಪದೆ ನೀವು ಯಾವುದೇ ರೀತಿಯಾದಂಥ ಪೂಜೆಗಳನ್ನು ಮಾಡ್ಕೊಳ್ಳದೇ ಇದ್ದರೂ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಯಾಕಂದರೆ ಮುಖ್ಯವಾಗಿ ಸಾಕಷ್ಟು ಜನಕ್ಕೆ ಸಾಲದ ಸಮಸ್ಯೆ ಇರುತ್ತೆ, ಹಾಗೂ ಒಂದು ಸ್ವಂತ ಮನೆಯ ಯೋಗ ಅನ್ನೋದು ಕೂಡ ಕೂಡಿ ಬಂದಿರೋದಿಲ್ಲ. ಎಷ್ಟೋ ವರ್ಷಾನುಗಟ್ಟಲೆ ಕೂಡ ಬಾಡಿಗೆ ಮನೆಗಳಲ್ಲೇ ಇರುವಂಥದ್ದು, ಅಥವಾ ಸ್ವಂತ ಮನೆ ಇದ್ದರೂ ಕೂಡ ಅದನ್ನು ಹೊಸದಾಗಿ ಇನ್ನೊಂದು ಮನೆ ಕಟ್ಕೊಳ್ಬೇಕು ಅನ್ನುವಂಥ ಆಸೆ ಇದ್ದರೂ ಮಾಡ್ಕೊಳ್ಳೋದಕ್ಕೆ ಆಗಿರೋದಿಲ್ಲ. ಭೂಮಿಯನ್ನು ಕೊಂಡ್ಕೊಳ್ಬೇಕು ಅಂತ ಸಾಕಷ್ಟು ಜನಕ್ಕೆ ಆಸೆ ಇರುತ್ತೆ. ಒಂದು ಸ್ವಲ್ಪನಾದರೂ ಪ್ರಾಪರ್ಟಿ ನಮ್ಮ ಹತ್ರ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಅದು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಭೂಮಿಗೆ ಸಂಬಂಧಪಟ್ಟಂತೆ. ನಿಮಗೆ ಏನಾದರೂ ದೋಷಗಳಿದ್ದರೂ ಪರಿಹಾರ ಇದನ್ನು ಮಾಡಿಕೊಂಡಾಗ ನಮಗೆ ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು. ಸಾಧಾರಣವಾಗಿ ಮಂಗಳವಾರ ಅಂತ ಹೇಳಿದ್ರೆ ಕುಜನಿಗೆ ಸಂಬಂಧಪಟ್ಟಂಥ ದಿನ. ಈ ದಿನ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು. ಮಾಡಿದಾಗ ಏನಾಗುತ್ತೆ ಅಂದರೆ ಅದನ್ನು ಪದೇ ಪದೇ ಕುಜನು ನಮ್ಮ ಕೈಯಲ್ಲಿ ಮಾಡಿಸ್ತಾ ಇರ್ತಾನೆ, ಅಂದರೆ ಮಂಗಳನು. ಸಾಕಷ್ಟು ಜನಕ್ಕೆ ಮದುವೆ ವಿಳಂಬ ಆಗ್ತಾ ಇರುತ್ತೆ. ಅಂತಹವರು ತಪ್ಪದೆ ಮಂಗಳವಾರದ ದಿನಗಳಲ್ಲಿ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡ್ಕೊಳ್ಬಹುದು. ಅಥವಾ ಆಗಲಿಲ್ಲ ಅಂತ ಹೇಳಿದ್ರೆ ಓಂ ಸ್ಕಂದದೇವಾಯ ನಮಃ ಅನ್ನುವಂಥ ಮಂತ್ರವನ್ನು 108 ಬಾರಿ ಪ್ರತಿ ಮಂಗಳವಾರ ಪಠಣೆ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಬೇಗ ಮದುವೆ ಆಗುವ ಒಂದು ಯೋಗ ಕೂಡಿ ಬರುತ್ತೆ. ತುಂಬ ಚೆನ್ನಾಗಿರುವಂಥ ಪರಿಹಾರ. ಈಗ ನಾವು ರಾತ್ರಿಗೆ ಮಾಡಿಕೊಳ್ಳೋದು, ಅದು ನಮ್ಮ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ತಗೊಂಡು ಮಾಡಿಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಇರುವಂಥ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು. ಈ ಪರಿಹಾರ ಅಷ್ಟೊಂದು ಶಕ್ತಿ ಹೊಂದಿರುವಂಥದ್ದು. ಏಕೆಂದರೆ ಮಂಗಳವಾರ ಕೂಡ ನಾವು ಶಕ್ತಿ ದೇವತೆಗಳನ್ನು ಪೂಜೆ ಮಾಡುವಂಥ ದಿನ ಆಗಿರುತ್ತೆ. ಸಾಕಷ್ಟು ಹಳ್ಳಿಗಳಲ್ಲಿ ನೋಡಬಹುದು, ಬೇವಿನ ಮರದ ಹತ್ರ ದೇವರನ್ನು ಇಟ್ಟಿರ್ತಾರೆ. ಆ ಜಾಗಗಳಲ್ಲಿ ಪೂಜೆಯನ್ನು ಮಂಗಳವಾರದ ದಿನ ಹಾಗೂ ಭಾನುವಾರದ ದಿನಗಳಲ್ಲಿ ಮಾಡ್ಕೊಳ್ತಾ ಇರ್ತಾರೆ. ಆದರೆ ನಮಗೀಗ ಈ ಕೆಲವೊಂದು ಕೆಲಸಗಳ ಒತ್ತಡದಿಂದ ಈ ರೀತಿಯ ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕೆ ಎಲ್ಲರ ಕೈಯಲ್ಲೂ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಮನೆಯಲ್ಲೇ ಕುಂಕುಮದ ಪರಿಹಾರವನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರುವಂಥದ್ದು ಸರಳ ವಿಧಾನದಲ್ಲೇ ಚಿಕ್ಕ ಚಿಕ್ಕ ವಸ್ತುಗಳು ಅಷ್ಟೇ. ಒಂದು ಲೋಟವನ್ನು ತಗೊಳ್ಳಿ. ನಮ್ಮ ಅಡುಗೆ ಮನೆಯಲ್ಲಿ ಇದನ್ನು ಇಡುವಂಥದ್ದು ನೆನ್ಪಿಟ್ಕೊಳ್ಳಿ. ಸ್ಟವ್ ಎಡಗಡೆಗೆ, ನಾವು ಗ್ಯಾಸ್ ಸ್ಟವ್ ಇಟ್ಟಿರ್ತೀವಲ್ವ, ಅದರ ಎಡಗಡೆಗೆ ಇಡಬೇಕಾಗುತ್ತೆ. ಈಗ ತಿಳಿಸುವಂಥ ಈ ಪರಿಹಾರವನ್ನು ನೀವು ಮಾಡಿಕೊಳ್ಳುವಂಥದ್ದು. ಗಾಜಿನ ಲೋಟದಲ್ಲಿ ಮುಖ್ಯವಾಗಿ ಚೆನ್ನಾಗಿರುವಂಥ ನೀರನ್ನು ಹಾಕಬೇಕು. ಯಾವುದಕ್ಕೂ ಅಷ್ಟೇ ನಂಬಿಕೆ ಇಲ್ಲಿ ಪ್ರಾಧಾನ್ಯವಾಗಿರುತ್ತೆ ಸ್ನೇಹಿತರೆ. ನಾವು ನಂಬಿ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದು ಫಲವನ್ನು ಕೊಡುತ್ತೆ. ಕುಂಕುಮ 1 ಸ್ಪೂನಷ್ಟು ಹಾಕಿ. ದುರ್ಗಾದೇವಿಗೆ, ಶ್ರೀ ಮಹಾಲಕ್ಷ್ಮಿಗೆ ಕುಂಕುಮ ಬಹಳ ಶಕ್ತಿ ಹೊಂದಿರುವಂಥದ್ದು. ಇದನ್ನು ನಾವು ಎಲ್ಲರೂ ಕೂಡ ಇಟ್ಕೊಂಡಾಗ ಆ ದೈವಿಕ ಕಳೆ ಶಕ್ತಿ ಅನ್ನುವಂಥದ್ದು ನಾವು ನಂಬಿದಂಥ ದೇವರ ಕಡೆಯಿಂದ ನಮಗೆ ಒಂದು ಪ್ರಸಾದದ ರೂಪದಲ್ಲೇ ಸಿಗುತ್ತೆ. ನೀವು ಈ ಕುಂಕುಮದ ನೀರನ್ನು ರೆಡಿ ಮಾಡಿಕೊಂಡಾದಮೇಲೆ ಅದಕ್ಕೆ ಜೀರಿಗೆ ಸ್ವಲ್ಪ ಹಾಕಬೇಕು. ಜೀರಿಗೆ ನೀವು ಪರಿಹಾರ ಶಾಸ್ತ್ರಗಳಲ್ಲಿ ನೀವೇನಾದರೂ ನೋಡಿದ್ರೆ ಎಷ್ಟು ಮುಖ್ಯವಾಗಿ ಅದು ಲಕ್ಷ್ಮೀದೇವಿಯ ಕಟಾಕ್ಷಕ್ಕೋಸ್ಕರ ಬಳಸ್ತೀವಿ ಅನ್ನೋದು ಗೊತ್ತಾಗುತ್ತೆ. ತಗೊಳ್ಳಿ ಸ್ವಲ್ಪ. ಇನ್ನು ಅರಿಶಿಣ ತಗೊಳ್ಬೇಕು. ಅರಿಶಿಣ ಅನ್ನುವಂಥದ್ದು ತುಂಬಾ ನಮ್ಮ ಮನುಷ್ಯ ಅಂದ ಮೇಲೆ ಅವರಿಗೆ ಗುರುಬಲ ಅನ್ನೋದು ಇರಬೇಕು. ದುಡ್ಡು ಕಾಸು ಅನ್ನೋದು ಚೆನ್ನಾಗಿ ಓಡಾಡಬೇಕು.
ಆ ರೀತಿ ನಮಗೆ ಬಲ ಬೇಕು ಅನ್ನುವಂಥವರು ಅರಿಶಿಣವನ್ನು ತಗೊಳ್ಬೇಕು. ಇನ್ನು ಸಮುದ್ರ ಗರ್ಭದಲ್ಲಿ ಸಿಗುವಂಥ ಕಲ್ಲುಪ್ಪಿಗೆ ತುಂಬ ಪ್ರಾಧಾನ್ಯತೆ ಇರೋದರಿಂದ ಯಾರಿಗೆ ಚಿಕ್ಕ ಮಕ್ಕಳಿಂದ ದೊಡ್ಡೋರ ತನಕ ನೀವು ನೋಡಬಹುದು. ದೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಚಕ್ ಅಂತ ಅದು ಹೋಗಬೇಕು ಅಂದರೆ ನಿಮಿಷದಲ್ಲೇ ದೃಷ್ಟಿಯನ್ನು ತೆಗೆದು ಬಿಸಾಕ್ತೀವಿ, ನೀರಲ್ಲಿ ಹಾಕ್ತೀವಿ. ಮನೆಗೆ ದೃಷ್ಟಿಯಾಗಿದೆ ಅಂತ ಹೇಳಿದ್ರು ಅದನ್ನೇ ಮಾಡ್ತೀವಿ. ಈ ರೀತಿ ನಮ್ಮ ಮನೆಯಲ್ಲಿ ದುಡ್ಡು ಕಾಸಿನ ಸಮಸ್ಯೆಗಳು ಕಾಡ್ತಾ ಇದೆ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಸದಾ ಕಾಲ ಕಿರಿಕಿರಿ ಆಗ್ತಾ ಇರುತ್ತೆ, ಏನೋ ಇದ್ದೀವಿ ಅಂತ ಬದುಕ್ತಾ ಇದ್ದೀವಿ ಅನ್ನೋ ಥರ ಇರ್ತೀವಿ ನೋಡಿ. ಅಂತಹ ಮನೆಯಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಆ ಕಾರ್ಯಗಳು ಶತಸಿದ್ಧಿಯಾಗುತ್ತೆ. ಇಷ್ಟನ್ನು ನೀವು ಒಂದು ರಾತ್ರಿ ಇನ್ನೇನು ಮಲಗ್ತೀವಿ ಅನ್ನುವಾಗ ಮಾಡ್ಕೊಳ್ಬೇಕು. ಇಷ್ಟನ್ನು ನಾವು ಹಾಕಿದ ಮೇಲೆ ಕೈಯಲ್ಲಿಟ್ಕೊಂಡು ನಮ್ಮ ಮನೆಯಲ್ಲಿ ಇರುವಂಥ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಬಗೆಹರಿಸು ತಾಯಿ, ನಾನು ನಿನ್ನನ್ನು ನಂಬಿ ಈ ಪರಿಹಾರವನ್ನು ಮಾಡ್ತಾಯಿದ್ದೀನಿ ಅಂತಂದ್ಬಿಟ್ಟು ದುರ್ಗಾದೇವಿಯನ್ನು, ಶ್ರೀ ಮಹಾಲಕ್ಷ್ಮಿಯನ್ನು ಮನಸ್ಸಲ್ಲಿ ಆರಾಧನೆ ಮಾಡ್ಕೊಳ್ಳಿ. ಗ್ಯಾಸ್ ಸ್ಟವ್ ಎಡಗಡೆ ಇದನ್ನು ಇಡಬೇಕು. ಇದ್ರ ಮೇಲೆ ಯಾವುದೇ ರೀತಿಯಾದಂಥ ಪ್ಲೇಟು ಮುಚ್ಚಬಾರ್ದು. ನೋಡಿಕೊಂಡು ಈ ಪರಿಹಾರ ಮಾಡ್ಕೊಂಡಾದಮೇಲೆ ಮತ್ತೆ ನೀವು ಅದನ್ನು ಟಚ್ ಮಾಡೋದಕ್ಕೆ ಹೋಗಬೇಡಿ. ಅಂದರೆ ರಾತ್ರಿ ಎಲ್ಲ ಕೆಲಸಗಳು ಮುಗಿದ ಮೇಲೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ತದನಂತರ ಇದು ರಾತ್ರಿ ಪೂರ್ತಿ ನಮ್ಮ ಅಡುಗೆ ಮನೆಗಳಲ್ಲಿ ಸಾಕಷ್ಟು ನಮಗೇ ಗೊತ್ತಿಲ್ಲದೆ ನಕಾರಾತ್ಮಕ ಶಕ್ತಿಗಳು ಇರುತ್ತೆ. ಅವುಗಳನ್ನು ಎಳ್ಕೊಂಡು, ಮುಖ್ಯವಾಗಿ ದರಿದ್ರ ದೇವತೆ ಇರ್ತಾಳೆ. ದರಿದ್ರ ದೇವತೆ ಯಾವ ಜಾಗದಲ್ಲಿ ಇರ್ತಾಳೋ ಏಳಿಗೆ ಆಗೋದಕ್ಕೆ, ಅಭಿವೃದ್ಧಿ ಆಗೋದಕ್ಕೆ ಬಿಡೋದೇ ಇಲ್ಲ. ಎಲ್ಲ ರೀತಿಯ ಸಂತೋಷಗಳನ್ನು ಕಿತ್ಕೊಳ್ತಾಳೆ, ಆರೋಗ್ಯ ಸಮಸ್ಯೆಗಳನ್ನು ತಂದೊಡ್ತಾಳೆ. ಹಾಗೂ ಮನೆಯಲ್ಲಿ ಒಂದು ಪ್ರೀತಿ, ಗೌರವ, ವಿಶ್ವಾಸ ಇದು ಯಾವುದೂ ಇರೋದಿಲ್ಲ. ಎಲ್ಲವನ್ನು ಒಂದ್ರ ಮೇಲೆ ಒಂದು ಅನ್ನೋ ಥರ ಕಿತ್ಕೊಳ್ತಾ ಇರ್ತಾಳೆ. ಅದಕ್ಕೆ ಈ ಪರಿಹಾರ ಮಾಡಿಕೊಂಡ್ರೆ ನಮಗೆ ಆ ಒಂದು ದುರ್ಗಾದೇವಿಯ ಕೃಪಾ ಕಟಾಕ್ಷದಿಂದ ತಾಯಿ ನಮ್ಮ ಮನೆಯಲ್ಲಿ ನೆಲೆಸೋದಕ್ಕೆ ಪ್ರಾರಂಭ ಆಗುತ್ತೆ. ಯಾವ ಜಾಗದಲ್ಲಿ ಜ್ಯೇಷ್ಠಾದೇವಿ ಇರ್ತಾಳೋ ಆ ಜಾಗಕ್ಕೆ ಶ್ರೀ ಮಹಾಲಕ್ಷ್ಮಿ ಬರೋದಿಲ್ಲ. ಇದನ್ನು ನೆನಪಲ್ಲಿಟ್ಕೊಳ್ಬೇಕು ನಾವೆಲ್ಲರೂ ಕೂಡ. ಅದಕ್ಕೋಸ್ಕರ ಜ್ಯೇಷ್ಠಾದೇವಿ ಹೊರಟೋಗ್ಬೇಕು ಅಂದರೆ ಈ ಪರಿಹಾರವನ್ನು ತಪ್ಪದೇ ಮಾಡ್ಕೊಳ್ಳಿ. ಮಾರನೇ ದಿನ ನೀವು ಎದ್ದ ಕೂಡಲೇ ಅದನ್ನು ತಗೊಂಡೋಗಿದ್ದೆ ಎಲ್ಲಾದರೂ ಚರಂಡಿ ನೀರಿರುತ್ತಲ್ವ ಆ ಜಾಗಕ್ಕೆ ಎಸೆದ್ಬಿಟ್ಟು ಬಂದುಬಿಡಬೇಕು. ನಿಮ್ಮ ಮನೆ ಮುಂದೆ ಚರಂಡಿಗಳಿದ್ದರೂ ಕೂಡ ತೊಂದರೆ ಇಲ್ಲ, ಹಾಕ್ಬಿಡಿ. ಈ ಥರ ಹಾಕಿ ತದನಂತರ ಆ ಲೋಟವನ್ನು ನೀಟಾಗಿ ತೊಳೆದು ಇಟ್ಕೊಳ್ಬೇಕು. ಸೀದಾ ನಾವು ಮನೆ ಒಳಗಡೆ ತಗೊಂಡು ಬರಬಾರ್ದು. ಇದನ್ನು ಕೂಡ ನೆನಪಲ್ಲಿಟ್ಕೊಳ್ಳಿ. ಇಷ್ಟು ಮಾಡಿಕೊಂಡ್ರೆ ಸಾಕು, ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗುತ್ತೆ.